ಪ್ರಯುಕ್ತ ನಗರದ ಬ್ರಹ್ಮಕುಮಾರಿ ಸಮಾಜದ ಕಚೇರಿಯಲ್ಲಿ ಗುರು ಪೂರ್ಣಿಮೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಇವತ್ತು ದೇಶದಾದ್ಯಂತ ಅನ್ನೋದಕ್ಕಿಂತನೂ ವಿಶ್ವದಾದ್ಯಂತನೂ ಗುರು ಪೂರ್ಣಿಮಾ ಈ ವಿಶೇಷ ದಿನದ ಆಚರಣೆ ನಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ದೇಶದಲ್ಲಿ 365 ದಿನನೂ ಒಂದಲ್ಲ ಒಂದು ಡೇ, ಮದರ್ಸ್ ಡೇ, ಫಾದರ್ಸ್ ಡೇ, ಫ್ರೆಂಡ್ಸ್ ಡೇ, ಟೀಚರ್ಸ್ ಡೇ, ತುಂಬಾ ಎಲ್ಲ ದಿನಗಳು ಇದೆ. ಆದ್ರೆ ಇವತ್ತು ಗುರು ಡೇ ಅಂತ ಹೇಳಲಿಲ್ಲ ಯಾರು. ಇವತ್ತಿನ ದಿನ ಗುರು ಪೌರ್ಣಮಿ ಅಂತ ಹೇಳಿದ್ದಾರೆ. ಬ್ರಹ್ಮಕುಮಾರಿ ಭಾಗ್ಯಕ್ಕ ಅವರು ಮಾತನಾಡಿ, ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಕೋರಿ, ಇಂದು ವಿಶ್ವದಾದ್ಯಂತ ಗುರುಪೂರ್ಣಿಮೆ ಇಂದು ಚಂದ್ರ ಪೂರ್ಣವಾಗಿ ಕಾಣುತ್ತಾನೆ ಎಂದು ಹೇಳಿದರು. ಏಕೆಂದ್ರೆ ಎಲ್ಲ ಮಾನವಾತ್ಮರಿಗಿಂತ, ಎಲ್ಲ ದೇವಾತ್ಮರಿಗಿಂತ ಸರ್ವಶ್ರೇಷ್ಠನಾದಂತಹ ಸದ್ಗುರು, ಜಗದ್ಗುರು ಒಬ್ಬರೇ ಯಾರು ಪರಿಪೂರ್ಣ. ಪೌರ್ಣಮಿ ಅಂತ ಹೇಳಿದ್ರೆ ಫುಲ್ ಮೂನ್, ಪೂರ್ಣ ಚಂದ್ರ, ಒಂದು ರೇಖೆನೂ ಕೂಡ ಕಡಿಮೆ ಇರಲಿಲ್ಲ. ರೌಂಡ್ ಶೇಪ್ ಏನಿದೆ ಫುಲ್, ಅದೇ ತರ ಪರಮಾತ್ಮ ಎಲ್ಲದರಲ್ಲೂ ಪರಿಪೂರ್ಣ, ಸಂಪನ್ನ, ಯಾವತ್ತೂ ಕಡಿಮೆ ಆಗಲಿಲ್ಲ. ಅದರಿಂದ ಪೌರ್ಣಮಿಯ ದಿನ ಇವತ್ತು ವಿಶೇಷ. 3ನೇ ಭಾನುವಾರನೂ ಇದೆ, ಅಂತಾರಾಷ್ಟ್ರೀಯ ಯೋಗ ದಿನನೂ ಇದೆ, ಗುರುವಿನ ವಿಶೇಷ ಮಹತ್ವದ ದಿನನೂ ಆಗಿದೆ. ಗುರು ಅಂದ್ರೆ ಯಾರಿಗೆ ಹೇಳಲ್ಲ, ಯಾರು ಅಜ್ಞಾನದ ಕತ್ತಲಿಂದ ಬೆಳಕಿನೆಡೆಗೆ ಕರ್ಕೊಂಡು ಹೋಗ್ತಾರೆ ಅವರಿಗೆ ಗುರು ಅಂತ ಹೇಳಲ್ಲ. ಯಾರು ಭವಬಂಧನಗಳನ್ನ ಬಿಡಿಸಿ ಮುಕ್ತಿಯ ದಾರಿ ತೋರಿಸ್ತಾರೆ ಅವರಿಗೆ ಗುರು ಅಂತ ಹೇಳ. ಯಾರು ಗತಿ ಸದ್ಗತಿಯನ್ನ ಕೊಡ್ತಾರೆ ಅವರಿಗೆ ಗುರು ಅಂತ ಹೇಳಿ. ಇದನ್ನ ಯಾರಾದ್ರೂ ಮಾನವರು ಕೊಡಕ್ಕೆ ಸಾಧ್ಯ ಇದೆಯಾ ಹೇಳಿ? ಗುರು ಅಂದ್ರೆ ನಾವೆಲ್ಲರೂ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿದರೆ ಅವರನ್ನ ಗುರು ಅಂತ ಹೇಳ್ತೀವಿ. ಗುರುಗಳು ಹೌದು, ಜೀವನದಲ್ಲಿ ಗುರಿ ಇರಬೇಕು, ಮುಂದೆ ಜೊತೆಗೆ ಗುರು ಮಾರ್ಗದರ್ಶನ ಇರಬೇಕು. ಆದ್ರೆ ಆ ಗುರುಗಳನ್ನು ಸಾಧನೆ ಮಾಡ್ತಾ ಇದ್ದಾರಲ್ಲ, ಎಲ್ಲರೂ ಸಾಧಕರು. ಭಕ್ತಿ, ಪೂಜೆ, ವ್ರತ, ಅವ್ರದೇ ಆದಂತಹ ಒಂದು ವಿಶಿಷ್ಟ ನಿಯಮಗಳನ್ನ ಅನುಸರಿಸ್ತಾರೆ. ಯಾಕೆಂದ್ರೆ ಅವ್ರಿಗೂ ಮುಕ್ತಿ ಬೇಕು, ಅದಕ್ಕೋಸ್ಕರನೇ ಭಕ್ತಿ ಸಾಧನೆ ಮಾಡ್ತಾರೆ. ಹಾಗಾದ್ರೆ ಅವರಿಗೆ ಮುಕ್ತಿ ಕೊಡುವಂತಹ ಗುರು ಯಾರು? ಎಲ್ಲ ಗುರುಗಳಿಗೂ ಮುಕ್ತಿ ಕೊಡುವಂತಹ ಜಗದ್ಗುರು ಒಬ್ಬರೇ, ಸರ್ವೇಶ್ವರ, ವಿಶ್ವೇಶ್ವರ, ಯಾರು ಅಶರೀರಿ, ನಿರಾಕಾರ, ಪರಂಜ್ಯೋತಿ, ಯಾರು ಅಜನ್ಮ, ಅವ್ಯಕ್ತ, ಅಯೋನಿಜ, ಅಖಾಯ, ತ್ರಿಗುಣಾತೀತ, ಯಾರು ಮಾನವರಂತೆ ಉತ್ತಮ, ಮಧ್ಯಮ, ಕನಿಷ್ಠ ಸ್ಥಿತಿಗಳಲ್ಲಿ ಬರೋದಿಲ್ವೋ, ಸದಾ ಸರ್ವೋನ್ನತವಾದ ಸ್ಥಿತಿಯಲ್ಲಿರ್ತಾರೆ, ಅವರೇ ಗುರು. ಈ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಸಮಾಜದ ಮುಖಂಡರು, ಸದಸ್ಯರು ಉಪಸ್ಥಿತರಿದ್ದರು.